ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿರ್ತೀರಾ. ಹೌದು, ಬೆಸ್ಟ್ ಪವರ್ಫುಲ್ 5 ಫರ್ಟಿಲೈಸರ್ ನಿಮ್ಮ ದಾಸವಾಳ ಗಿಡಗಳಲ್ಲಿ ಹೂ ಬಿಟ್ಟಿಲ್ಲ ಅಂದರೆ ಯಾವುದನ್ನು ಹಾಕಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ಇಷ್ಟಿಷ್ಟು ಚಿಕ್ಕ ಗಿಡಗಳಲ್ಲಿ ಎಷ್ಟೊಂದು ಹೂಗಳು ಬರ್ತಾ ಇದೆ ಅಂತಂದರೆ ತುಂಬ ಹೂಗಳು ಬರುತ್ತೆ. ಇದಕ್ಕೆ ನಾನು ಮಾಡುವಂಥ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳೇ ಕಾರಣ ಅಂತಂದರೆ, ನಾನು ರೆಗ್ಯುಲರ್ ಆಗಿ ಫರ್ಟಿಲೈಸರ್ ಕೊಡ್ತಾ ಇರ್ತೀನಿ ಗಿಡಗಳಿಗೆ. ಹೆಚ್ಚಾಗಿ ಹೂವಿನ ಗಿಡಗಳಿಗೆ ನಾವು ಫರ್ಟಿಲೈಸರ್ 15 ಡೇಸಿಗೆ ಒನ್ಸ್ ಕೊಡಲೇಬೇಕಾಗುತ್ತೆ. ಬಿಕಾಸ್ ಒಂದು ಸಲ ಹೂ ಬಿಟ್ಟು ಆದ ಮೇಲೆ ಎಲ್ಲ ಎನರ್ಜಿ ಹೂ ಬಿಡೋದ್ರಲ್ಲೇ ಗಿಡ ಹಾಕಿರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಹೂಗಳು ಬರಬೇಕು ಅಂತಂದರೆ ನೀವು 15 ದಿನಕ್ಕೆ ಒಂದು ಸಲ ಫರ್ಟಿಲೈಸರ್ನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಫರ್ಟಿಲೈಸರ್ನ ನಿಮ್ಮ ಹೈಬಿಸ್ಕಸ್ ಗಿಡಕ್ಕೆ ನೀವು ಕೊಡ್ಬೋದು, ಹಾಗೆ ಹೂ ಬಂದಿಲ್ಲ ಅಂದರೆ ಯಾವ ಫರ್ಟಿಲೈಸರ್ನ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಎಷ್ಟು ದಿನಕ್ಕೆ ಒಂದು ಸಲ ಕೊಡಬೇಕು, ಹೇಗೆ ತಯಾರಿಸಬೇಕು, ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ವಿಡಿಯೋ ಲೆಂದಿ ಆದರೂ ಕೂಡ ಇಷ್ಟು ಚೆನ್ನಾಗಿ ನಿಮ್ಮ ಗಿಡಗಳಲ್ಲೂ ಹೂಗಳು ಬರುತ್ತೆ ಅನ್ನೋದಾದರೆ ಈ 5 ಫರ್ಟಿಲೈಸರು ಇಂಪಾರ್ಟೆಂಟಾಗಿ ನಿಮಗೆ ಗೊತ್ತಿರಲೇಬೇಕು. ಮನೆಯಲ್ಲೇ ತಯಾರಿಸುವಂಥ 4 ಫರ್ಟಿಲೈಸರ್ನ ಹೇಳ್ತೀನಿ. ಆ 4 ಫರ್ಟಿಲೈಸರ್ನ ಬಿಟ್ಟು ಒಂದು ಫರ್ಟಿಲೈಸರ್ ನಾನು ಕೆಮಿಕಲ್ ಫರ್ಟಿಲೈಸರ್ನ ಹೇಳ್ತೀನಿ. ಬಿಕಾಸ್ ಎಲ್ಲರಿಗೂ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ತಯಾರಿಸ್ಬಿಟ್ಟು ಫರ್ಟಿಲೈಸರ್ ಕೊಡುವಷ್ಟು ಟೈಮು ಇಲ್ಲದೇ ಇರೋ ಕಾರಣ, ಯಾರಿಗೆ ಟೈಮ್ ಇದೆ ಅವರು ಆರಾಮಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡಿ, ಯಾರಿಗೆ ಟೈಮ್ ಇಲ್ವೋ ಅವರು ನಾನು ಹೇಳುವಂಥ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿ. ಫಸ್ಟ್ ಫರ್ಟಿಲೈಸರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕಡೆ ಹೋಗ್ಬಿಡೋಣ. ಮನೆಯಲ್ಲಿ ಬಾಳೆಹಣ್ಣನ್ನು ತಿಂತಿರ್ತೀರ. ಬಾಳೆಹಣ್ಣು ಸಿಪ್ಪೆನ ನಾವೇನು ಮಾಡ್ತೀವಿ, ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ. ಅದ್ರ ಬದಲು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಬಾಳೆಹಣ್ಣು ಸಿಪ್ಪೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಟೀ ಪೌಡರ್ ಅಥವಾ ಯೂಸ್ಡ್ ಟೀ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ಮಣ್ಣನ್ನು ಚೆನ್ನಾಗಿ ಅಗದ್ಬಿಟ್ಟು 15 ದಿನಕ್ಕೆ ಒಂದ್ಸಲ ನಿಮ್ಮ ಗಿಡಗಳಿಗೆ ಕೊಟ್ಟು ಚೆನ್ನಾಗಿ ನೀರನ್ನು ಕೊಟ್ಬಿಡಿ. ಇದನ್ನು ರಿಪೀಟ್ ಮಾಡ್ತಾಯಿರಿ. ಇನ್ನು ಸೆಕೆಂಡ್ ಫರ್ಟಿಲೈಸರ್ ಕಡೆ ಹೋಗೋಣ. ಈ ಸೆಕೆಂಡ್ ಫರ್ಟಿಲೈಸರ್ ಏನಿದೆ ಇದು ಕೂಡ ನಿಮ್ಮ ಕಿಚನಲ್ಲಿ ಸಿಗುವಂಥ ವೇಸ್ಟಿಂದನೇ. ಇದೇನಪ್ಪ ಅಂತಂದರೆ ಈರುಳ್ಳಿ ಸಿಪ್ಪೆ. ನಿಮ್ಮ ಕಿಚನಲ್ಲಿ ಕಲೆಕ್ಟ್ ಆಗುವಂಥ ಈರುಳ್ಳಿ ಸಿಪ್ಪೆಯನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು 2 ದಿನ ಈ ರೀತಿ ನೆನೆ ಹಾಕಿ 1 ಲೀಟ್ರ್ ನೀರಲ್ಲಿ. ಈ ರೀತಿ ಸಿಪ್ಪೆಯಲ್ಲಿರುವಂಥ ಎಲ್ಲ ಅಂಶಗಳು ನೀರಿನಲ್ಲಿ ಸೇರ್ಕೋವರೆಗೂ ಬಿಟ್ಬಿಡಿ. ಈ ರೀತಿ ಕಲರ್ ಬಂದ ಮೇಲೆ ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ಅದನ್ನು ನೀವು ಕಂಪೋಸ್ಟ್ಗೆ ಯೂಸ್ ಮಾಡ್ಬೋದು. ಮನೆಯಲ್ಲೇ ತರಿಸುವಂಥ ಕಂಪೋಸ್ಟ್ಗೆ ನೀರು ಮಾತ್ರನ ತೆಗೆದುಕೊಂಡು ಎಷ್ಟು ನೀರು ಬಂದಿರುತ್ತೋ ಅದ್ರ ಡಬಲ್ ಆಗುವಷ್ಟು ಈ ರೀತಿಯಾಗಿ ನಾರ್ಮಲ್ ನೀರನ್ನು ತಗೊಳ್ಳಿ. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಿಮ್ಮ ದಾಸವಾಳ ಗಿಡಕ್ಕೆ ಕೊಟ್ಟು ನೋಡಿ. ಇದು ಪೊಟ್ಯಾಷಿಯಮ್ ಹಾಗೆ ಫಾಸ್ಫರಸ್ ರಿಚ್ ಆಗಿರೋದ್ರಿಂದ ನೀವು ಕೊಟ್ಟು 1 ಅಥವಾ 2 ಯೂಸಲ್ಲಿ ನಿಮಗೆ ತುಂಬ ಚೇಂಜಸ್ ನಿಮ್ಮ ಗಿಡಗಳಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡೋಕ್ಕೆ. ಹಾಗೆಯೇ ಸುಮಾರು ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈರುಳ್ಳಿ ಸಿಪ್ಪೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಫರ್ಟಿಲೈಸರ್ ಕಡೆ ಹೋಗೋಣ. ಥರ್ಡ್ ಫರ್ಟಿಲೈಸರ್ ಯಾವುದು ಅಂತಂದರೆ, ಇದೆಲ್ಲ ಮಾಡ್ಕೊಂಡು ಕೂರೋಕ್ಕೆ ನಮಗೆ ಟೈಮ್ ಇಲ್ಲ. ಸಿಂಪಲ್ಲಾಗಿ ಕೆಮಿಕಲ್ ಫರ್ಟಿಲೈಸರ್ ಹೇಳಿ ಅಂತಂದರೆ ಎಲ್ಲ ನಿಮ್ಮ ನರ್ಸರಿಗಳಲ್ಲೂ ಇದು DAP ಅಂತ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. DAPನ ನೀವು ಹೇಗೆ ಕೊಡಬೇಕು ಅಂತಂದರೆ ತುಂಬ ಹುಷಾರಾಗಿ ಕೊಡಬೇಕು. ಬಿಕಾಸ್ ಇದು ತುಂಬ ಹೀಟ್ ಆದ್ದರಿಂದ ಗಿಡದ ಈ ಸ್ಟೆಮ್ಗೆ ಇದು ಟಚ್ ಆಗೋಕ್ಕೆ ಹೋಗಬಾರ್ದು. ಈ ಪಾಟಲ್ಲಿ ಏನಾಗುತ್ತೆ ಲಾಸ್ಟಿಗೆ ಅಂತಂದರೆ ನೀವು ಕೊನೆಯದಾಗಿ ಮಣ್ಣು ಇರುತ್ತಲ್ವ, ಪಾಟ್ನ ಎಡ್ಜ್ ಇದಕ್ಕೆ ಮಧ್ಯಭಾಗದಲ್ಲೆಲ್ಲ ಅದನ್ನು ಚೆನ್ನಾಗಿ ನೀವು ಅಗೆದುಕೊಂಡು ಒಂದು ಗಿಡಕ್ಕೆ 4 ರಿಂದ 5 ಕಾಳು, ಮ್ಯಾಕ್ಸಿಮಮ್ ದೊಡ್ಡ ಪಾಟ್ ಇದೆ ಅಂತಂದರೆ 6 ರಿಂದ 7 ಕಾಳುಗಳನ್ನ ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೂ ಬಿಡೋಕ್ಕೆ ತುಂಬ ಬೇಗ ಈಸಿಯಾಗಿ ಇದು ಹೆಲ್ಪ್ ಮಾಡುತ್ತೆ. ಗಿಡದ ಬೆಳವಣಿಗೆ ಕೂಡ ತುಂಬ ಫಾಸ್ಟಾಗಿ ಆಗೋ ಕಾರಣ ತುಂಬ ನಾವು ಕೊಟ್ಬಿಡೋಣ ಅಂತಂದರೆ ಇದು ಗಿಡವನ್ನು ಸುಟ್ಟಾಕೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಡ್ಜಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ, ಈ ರೀತಿಯಾಗಿ ಕೊಟ್ಟರೆ ಸಾಕು. ಒಂದು 8 ರಿಂದ 10 ಕಾಳುಗಳು ಮ್ಯಾಕ್ಸಿಮಮ್ ನೀವು ಕೊಟ್ಬಿಟ್ಟು ಚೆನ್ನಾಗಿ ನೀರು ಕೊಟ್ಟರೆ ಸಾಕು. ಗಿಡದ ಮಧ್ಯಭಾಗಕ್ಕೆ ಇದನ್ನು ಹಾಕಕ್ಕೆ ಹೋಗಬೇಡಿ. ಗಿಡದ ಮಧ್ಯಭಾಗಕ್ಕೆ ನೀವೇನಾದರೂ ಹಾಕಿದರೆ ಗಿಡ ಸುಟ್ಟೋಗೋವಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ಇದನ್ನು ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ಫೋರ್ತ್ ಫರ್ಟಿಲೈಸರ್, ಇದು ಮತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ದರಿಂದ ಇದನ್ನು ನೀವು ಮನೆಯಲ್ಲೇ ತಯಾರಿಸ್ಕೋಬೋದು. ಮನೆಯಲ್ಲಿ ತಯಾರಿಸೋಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಇದು
ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ, ಆಫ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ಯಾರಿಗೆ ಬೇಕು ಹೇಳಿ ಆನ್ಲೈನ್ ಲಿಂಕನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಇದೇನಪ್ಪ ಅಂತಂದರೆ ಸಾಸಿವೆ ಹಿಂಡಿ ಮನೆಯಲ್ಲಿ ಕೂಡ ನೀವು ತಯಾರಿಸ್ಕೋಬೋದು. ನಾನು ಹಳೆಯ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ತಯಾರಿಸಬೇಕು ಅಂತ ಕೂಡ ನಾನು ಹೇಳಿದ್ದೀನಿ. ಅಥವಾ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಮಸ್ಟರ್ಡ್ ಪೌಡರ್ನ 1 ಟೇಬಲ್ ಸ್ಪೂನ್ ಆಗೋಷ್ಟು ಈ ರೀತಿ ಮಣ್ಣನ್ನು ಅಗೆದುಕೊಂಡು 15 ದಿನಕ್ಕೆ ಒಂದು ಸಲ, ಈ ಎಲ್ಲ ನಾನು ಏನು ಫರ್ಟಿಲೈಸರ್ನ ಹೇಳ್ತಾ ಇದ್ದೀನಿ DAP ಮಾತ್ರ ತಿಂಗಳಿಗೆ ಒಂದು ಸಲ ಕೊಡಬೇಕು. ಇನ್ನು ಉಳಿದ 4 ನೀವು ಏನು ಫರ್ಟಿಲೈಸರ್ ನೋಡ್ತಾ ಇದ್ದೀರಾ ಅದನ್ನು 15 ದಿನಕ್ಕೆ ಒಂದು ಸಲ ನೀವು ಕೊಡ್ಬೋದು. 1 ಟೇಬಲ್ ಸ್ಪೂನ್ ಈ ರೀತಿ ಸುತ್ತಲೂ ಮಣ್ಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ನೀರನ್ನು ಕೊಡಿ. ಇದು ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವು ನಂಬೋದೇ ಇಲ್ಲ, ಇದರಿಂದ ಇಷ್ಟೆಲ್ಲ ಯೂಸ್ ಇದೆಯಾ ಅಂತ. ಗಿಡವನ್ನು ಹಚ್ಚ ಹಸಿರಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಗಿಡದ ಬೇರುಗಳು ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೂ ಸುಮಾರು ಬೆನಿಫಿಟ್ ಇದಿದೆ. ನೀವು ಇದನ್ನು 15 ದಿನಕ್ಕೆ ಒಂದು ಸಲ ಯೂಸ್ ಮಾಡಿ. ಇನ್ನು ಲಾಸ್ಟ್ ಫರ್ಟಿಲೈಸರ್, ಎಲ್ಲದಕ್ಕಿಂತ ಬೆಸ್ಟ್ ಫರ್ಟಿಲೈಸರ್ ಅಂತಂದರೆ ಕೌಡಂಗ್ ಕಾಂಪೋಸ್ಟ್. ಈ ರೀತಿ ಕೌಡಂಗನ್ನು ನೀವು ತಗೊಂಡು, ಇದು ಒಣಗಿರೋ ಅಂಥದ್ದು ಕೌಡಂಗ್ ಇರುತ್ತೆ. ಇದನ್ನು ನಾನು ತುಂಬ ಹೀಟ್ ಪ್ರಾಡಕ್ಟ್ ಆದ್ದರಿಂದ 2ರಿಂದ 3 ಪೀಸನ್ನು ಮಾತ್ರ ನಾನು ಒಂದು ಗಿಡಕ್ಕೆ ಯೂಸ್ ಮಾಡ್ಕೋತೀನಿ. ಸೊ ಈ ರೀತಿಯಾಗಿ ಇರುವಂಥದ್ದನ್ನು ಒಂದು 2ರಿಂದ 3 ಪೀಸ್ ಇಷ್ಟಿಷ್ಟು ನಾವೇನೇಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟು ನೀವು 1 ಲೀಟ್ರ್ ನೀರಿಗೆ ನೀವು ಇದನ್ನು ಹಾಕಿಬಿಟ್ಟು 1 ವಾರ ಬಿಡಬೇಕಾಗುತ್ತೆ. ಇದು ಚೆನ್ನಾಗಿ ನೀರಿನ ಜೊತೆ ಬೆರಿಬೇಕಾಗುತ್ತೆ. ಇದು ಬೆರ್ತ ಆದಮೇಲೆ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ. ಯಾರಿಗೆ ಸ್ಮೆಲ್ ಆಗಲ್ವೋ ಅವರು ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಬದಲು ನೀವು ವರ್ಮಿ ಕಂಪೋಸ್ಟ್ ಸಿಗುತ್ತೆ, ವರ್ಮಿ ಕಂಪೋಸ್ಟನ್ನು ನೀವು ಯೂಸ್ ಮಾಡ್ಬೋದು. ಅದು ಸ್ಮೆಲ್ ಇರೋದಿಲ್ಲ. ಈ ಕಂಪ್ಯಾರಿಟಿವ್ಲಿ ವರ್ಮಿ ಕಂಪೋಸ್ಟ್ಗಿಂತ ಕೌಡಂಗ್ ಕಂಪೋಸ್ಟ್ ತುಂಬ ಸ್ಮೆಲ್ ಇರುತ್ತೆ. ಬಟ್ ಇದು ತುಂಬ ಚೆನ್ನಾಗಿ ಗಿಡಗಳಿಗೆ ಹೆಲ್ಪ್ ಮಾಡುತ್ತೆ ಬೆಳೆಯೋದ್ರಲ್ಲಿ. ಹಾಗೆಯೇ ಹೂಗಳು ಹೆಚ್ಚೆಚ್ಚು ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೂಗಳು ಹೆಚ್ಚು ಬರಲಿ ಅಂತ ನಾವು ಇದನ್ನು ಕೊಡ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ನಾನು ಮುಚ್ಚಿಟ್ಬಿಟ್ಟು 7 ದಿನ ಬಿಟ್ಬಿಡ್ತೀನಿ. 7 ದಿನ ಆದಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ. ಸ್ವಲ್ಪ ಸ್ಮೆಲ್ ಇರುತ್ತೆ. ಸೊ 7 ದಿನ ಆದಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಇದು ಮಿಕ್ಸ್ ಆಗಿರುತ್ತೆ. ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಡೈರೆಕ್ಟ್ ಹಾಕೋಂಗಿಲ್ಲ. ನಾವು ಈರುಳ್ಳಿ ಸಿಪ್ಪೆನ ಯಾವ ರೀತಿ ಡೈಲ್ಯೂಟ್ ಮಾಡ್ಕೋತೀವಿ ಅದೇ ರೀತಿ ಎಷ್ಟು ಕೌಡಂಗ್ ಕಂಪೋಸ್ಟ್ ಬಂದಿರುತ್ತೋ ಅದರ ಡಬಲ್ ಅಷ್ಟು ನೀರು ತೊಗೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ದಾಸವಾಳ ಗಿಡಗಳಿಗೆ ನೀವು ಕೊಟ್ಟು ನೋಡಿ. ಇದನ್ನು 15 ದಿನಕ್ಕೆ ಒಂದು ಸಲ ನೀವು ಕೊಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಸುಮಾರು ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ 5 ಪವರ್ಫುಲ್ ಆಗಿರುವಂಥ ಫರ್ಟಿಲೈಸರ್ ನೀವು ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ. 5 ಕೊಡಬೇಕು ಅಂತ ಇಲ್ಲ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದರಲ್ಲಿ ಒಂದನ್ನು ಕೂಡ ಕೊಡ್ಬೋದು. ಅಥವಾ ನೀವು 15 ದಿನಕ್ಕೆ ಒಂದು ಸಲ ಕೊಡ್ತಾ ಇರ್ತೀರಲ್ವ, ಒಂದೊಂದಾಗಿ ಚೇಂಜ್ ಮಾಡಿಬಿಟ್ಟು ಎಲ್ಲವನ್ನು ಟ್ರೈ ಕೂಡ ಮಾಡ್ಬೋದು. ಸೊ ನೀವು ಈ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ. ನೀವೇ ಹೇಳ್ತೀರಾ ನನಗೆ ಕಾಮೆಂಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ಅಂತ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಒಂದೊಂದು ಗಿಡದಲ್ಲಿ 15ರಿಂದ 20 ಮಿನಿಮಮ್ ಮೊಗ್ಗುಗಳಿದೆ. ಸೊ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಗಿಡಕ್ಕೆ ಹಾನಿಯಾಗೋದಂತೂ ಗ್ಯಾರಂಟಿ. DAPನ ಯಾರಿಗೆ ತುಂಬ ಟೈಮ್ ಇಲ್ಲೋ ಅದು ಲಿಮಿಟಲ್ಲಿ ಯೂಸ್ ಮಾಡಿ. 5ರಿಂದ 6 ಕಾಳುಗಳನ್ನ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ನಿಮ್ಗೆ ಅನಿಸಿದರೆ ಯಾರಿಗೆ ನೀಡ್ಫುಲ್ ಇದೆಯೋ ಅವರಿಗೆ ಶೇರ್ ಮಾಡಿ. ಹಾಗೆ ಯಾರ್ಯಾರು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ, ಈ 5ರಲ್ಲಿ ಯಾರಿಗೆ ಬೆಸ್ಟ್ ಫರ್ಟಿಲೈಸರ್ ಅನಿಸುತ್ತೆ ಅಂತಂದರೆ ಯಾರು ಯೂಸ್ ಮಾಡಿ ರಿಸಲ್ಟ್ ನೋಡಿರ್ತೀರ ಅದನ್ನು ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಹಾಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.